ಗಂಗಾ ಗಂಗಾ ಅಲ್ಲ ಮಾಮ್, ನಾನ್ ನಿತ್ಯ. ನಿತ್ಯ, ಐ ಆಮ್ ಸಾರಿ. ಆರ್ ಯು ಆಲ್ ರೈಟ್? ಮುಗೀತು ಮಾಮ್. ಆ ಗಂಗಾ ಇಂದ ನನ್ಗೆ ಇನ್ಸಲ್ಟ್ ಆಯ್ತು. ಅವಳು ನನ್ಗೆ ಟೆನ್ಷನ್ ಕೊಟ್ಟು ನನ್ಗೆ ಟಾರ್ಚರ್ ಕೊಟ್ಲು. ನನ್ಗೆ ನರ್ಕನ 4 ಗ್ರೌಂಡ್ ಅಲ್ಲಿ ತೋರ್ಸದ್ಲು. ಅವಳನ್ನ ಈಗ್ಲೇ ಶೂಟ್ ಮಾಡಿ ಕೊಲ್ಬೇಕು ಅನ್ನೋಷ್ಟು ಕೋಪ ಇದೆ ಮಾಮ್. ವೇಟ್ ನಿತ್ಯ, ಅವಳು ನನ್ನ ಹತ್ರನೂ ಚಾಲೆಂಜ್ ಮಾಡಿದಾಳೆ. ಅವಳಿಗೆ ಸಾವು ತಪ್ಪಲ್ಲ. ಆದ್ರೆ ಈಗಲ್ಲ, ಆಫ್ಟರ್ 3 nights. ಅದ್ ಹೇಗ್ ಮಾಮ್ ಅವಳಿಗೆ ಇಷ್ಟು ಧೈರ್ಯ ಬಂದಿದ್ದು? ಯಾರಿದ್ದಾರೆ ಅಂತ ಅವಳಿಗೆ ಇಷ್ಟು ಪೊಗರು? ಆಲ್ಮೋಸ್ಟ್ ನನ್ನ ಹಾರ್ಟ್ ನಿಂತೋಗಾಗಿತ್ತು ಗೊತ್ತಾ? ಎಕ್ಸ್ಪೆಕ್ಟ್ ಮಾಡಿದ್ದೆ ನಿತ್ಯ. ನಾವ್ ಮಾಡಿರೋ ಎಲ್ಲಾ ಕೆಲ್ಸನೂ ಅವಳಿಗೆ ಗೊತ್ತು. ಒಂದು ಶಾಪದ ವಿಷಯ ಬಿಟ್ರೆ ಎಲ್ಲಾ ವಿಷಯನೂ ಅವಳಿಗೆ ಗೊತ್ತಿದೆ. ಅದಕ್ಕೆ ರಿವರ್ಸ್ ಆಗಿ ರಿವೆಂಜ್ ತೀರಿಸ್ಕೋಬೇಕು ಅನ್ಕೊಂಡಿದ್ದಾಳೆ. ನೋ ಮಾಮ್, ಅವಳಿಗೆ ಆ ಚಾನ್ಸ್ ಕೊಡಬಾರ್ದು. ಸುಟ್ಟು ಬಿಸಾಡ್ಬೇಕು. ಸೊಳ್ಳೆನೋ ನೊಣ್ಣನೋ ಹೊಸ್ಕಾಗ್ದಾಗೆ ಹೊಸ್ಕಾಕ್ಬೇಕು. ಮಣ್ಣಲ್ಲಿ ಮಣ್ಣು ಮಾಡ್ಬೇಕು. ಸರಿ ನಿತ್ಯ, ಅವಳು ಈ ಭೂಮಿ ಮೇಲಿರೋದು ಜಸ್ಟ್ 3 days ಮಾತ್ರನೇ. ಜಸ್ಟ್ 72 hours ಆದ್ಮೇಲೆ ಅವಳು ಮಣ್ಣಲ್ಲಿ ಮಣ್ಣಾಗ್ತಾಳೆ. 3 nights ಆದ್ಮೇಲೆ ಅವಳು ಹೋಗೋದು ಶಾಪದಿಂದ ಅಲ್ಲ ಮಾಮ್, ನನ್ ಕೈಲೇ ಸಾಯ್ತಾಳೆ ಅವಳು. ನಾನೇ ಮುಗಿಸ್ಬಿಡ್ತೀನಿ. ಅಲ್ಲ ಅಚ್ಚ ಕರೇಗ ತಿನ್ನಿ. ಪಾಯಸ ಹೇಗಿದೆ? ತುಂಬಾ ಚೆನ್ನಾಗಿದೆಯಮ್ಮ. ನಿಮ್ಮಿಬ್ಬರು ಫ್ರೆಂಡ್ಶಿಪ್ ಹಾಗೆ ಸ್ವೀಟ್ ಆಗಿದೆಯಮ್ಮ. ನಿನ್ ಒಳ್ಳೆ ಮನ್ಸಿನ ಹಾಗೆ ರುಚಿಯಾಗಿದ್ಯಮ್ಮ. ನನ್ಗಂತೂ ಇನ್ನೊಂದ್ ಕಪ್ ತಿನ್ಬೇಕು ಅನಿಸ್ತಿದೆ. ಮರ್ಯಾದೆ ತೆಗಿಬಿಡ್ರಿ. ಪರವಾಗಿಲ್ಲ ಆಂಟಿ, ಕಿಚನ್ ಅಲ್ಲಿ ಇನ್ನೂ ಇದ್ದೆ. ಇನ್ನು ನಾನು ಹೊರಡ್ತೀನಿ. ಅದ್ಯಾಕಮ್ಮ, ಊಟ ಮಾಡಿ ಹೋಗ್ಬೋದಲ್ಲ? ಇಲ್ಲ ಆಂಟಿ, ನಾನು ಹೋಗ್ಬೇಕು. ಆಗಾಗ ಬರ್ತಾ ಇರಮ್ಮ. ಇದು ನಿಮ್ಮನೆ ಅನ್ಕೊಳಮ್ಮ. ಥ್ಯಾಂಕ್ಸ್ ಅಂಕಲ್. ಜೈಸಾಬ್ ನ ಕೇಳ್ದೆ ಅಂತ ಹೇಳಿ. ನಿತ್ಯ, ಅಮ್ಮಿ ನಿನ್ ಹತ್ರ ಏನೋ ಹೇಳೋಕ್ ಹೇಳಿದ್ದಾರೆ. ಗೇಟ್ ವರ್ಗೂ ಬರ್ತೀಯಾ? ಕಳ್ಳಿ ಹಾಗೆ ಓಡ್ ಹೋಗೋ ಹಾಗೆ ಮಾಡಿದ್ಯಲ್ಲೇ. ನಾನು ಭಯ ಪಟ್ಟೆ ಅಂದ್ಕೊಂಡ್ಯಲ್ಲ, ಅದಕ್ಕೆ ಧೈರ್ಯವಾಗಿ ಬಂದಿದ್ದು. ಬುರ್ಕಾದಲ್ಲಿ ಬರೋದು ಕೂಡ ಒಂದ್ ಧೈರ್ಯನಾ? ಈಗ ನಾನ್ ಮುಸ್ಕ್ ಹಾಕೊಂಡಿದ್ದು, ಆಮೇಲೆ ನಿನ್ ತಲೆಗೆ ಮುಸ್ಕ್ ಹಾಕಿ ನಿನ್ನನ್ನೇ ಮುಗ್ಸೋದಿಕ್ಕೆ ಕಣೆ. ಹಾಗ ಹೌದು, ಈ ರಂಜಾನ್ ಕತೆ ಏನು ಮೇಡಮ್? ಈ ಪಾಯಸ ಬಿರಿಯಾನಿ ಯಾಕೆ ತಂದಿತ್ತು? ಬಿರಿಯಾನಿ ನನ್ ಜೈಗೋಸ್ಕರ, ಪಾಯಸ ನಿನಗೋಸ್ಕರ. ಅಷ್ಟು ಪ್ರೀತಿ ಯಾಕೋ ನನ್ ಮೇಲೆ? ನಿನಗೆ ಜೈ ಮೇಲೆ ಪ್ರೀತಿ ಹುಟ್ಲಿ ಅಂತ. ಪಾಯಸ ತಿಂದ್ರೆ ಪ್ರೀತಿ ಹುಟ್ಟುತ್ತಾ? 1-2 ಗಂಟೆಯಲ್ಲಿ ಹುಟ್ಟಬಹುದು. ಹೌದು, ಯಾವ ಧೈರ್ಯದಿಂದ ನಾನ್ ಕೊಟ್ಟಿರೋ ಪಾಯಸ ತಿಂದಿಯೇ? ಅದ್ರಲ್ಲಿ ನಾನು ಪಾಯ್ಸನ್ ಹಾಕಿದ್ರೆ ಅಂತ ಡೌಟ್ ಬರ್ಲಿಲ್ವಾ ನಿನಗೆ? ನನ್ಗೆ ವಿಷ ಕೊಟ್ಬಿಟ್ರೆ ನಷ್ಟ ನಿಮಗೆ ಅಲ್ವಾ ಮೇಡಮ್? ನನ್ನ ಅಗತ್ಯ ನಿಮಗಿನ್ನೂ ಇದೆಯಲ್ಲ. ಅದ ನಿನ್ ಧೈರ್ಯ. ಅಷ್ಟೇ ಅಲ್ಲ, ಯಾವಾಗ ಏನಾಗುತ್ತೋ ಅಂತ ಕ್ಷಣ ಕ್ಷಣ ಹೆದರ್ತಾ ಬದ್ಕೊಳ್ಳಲ್ಲ ನಾನು. ಪ್ರತಿ ಕ್ಷಣ ಭಯ ಗೆದ್ದು ಜೀವನ ಮಾಡೋಳು. ನೀನು ಯಾವ ತರದವಳು ಸ್ವಲ್ಪ ಹೊತ್ತಲ್ಲೇ ತಿಳಿಯುತ್ತೆ. ನಿನಗೆ ಗೊತ್ತಿಲ್ದೆ
ಸಾವಿನ ಮನೆಗೆ ನಿನ್ನ ಕಳ್ಸಿದ್ದೀನಿ. ಇವತ್ತು ಹೇಗ್ ತಪ್ಪಿಸ್ಕೊಳ್ತೀಯೋ ನೋಡ್ತೀನಿ. 3 ರಾತ್ರಿನೇ ತಪ್ಪಿಸ್ಕೊಂಡವಳು, ಎಷ್ಟು ದಿನ ಆದ್ರೂ ತಪ್ಪಿಸ್ಕೊಳ್ತೀನಿ. ಇವತ್ತು ಯಾವತ್ತಿನ ಹಾಗಲ್ಲ. ಯಾಕಂದ್ರೆ ಸ್ವಲ್ಪ ಹೊತ್ತಾದ್ರೆ ನೀನು ನೀನಾಗಿರಲ್ಲ. ನಿನ್ನೊಳಗೆ ನಾನ್ ಬರ್ತೀನಿ. ನನ್ ಪ್ರೀತಿ ಎಲ್ಲ ನಿನ್ನಿಂದ ಜೈಗೆ ತೋರಿಸ್ತೀನಿ. ಜೈನ ಸೇರ್ತೀನಿ. See you tomorrow. ಸ್ವೀಟ್ ನ್ಯೂಸ್ ಹೇಳೋದಕ್ಕೆ ರೆಡಿಯಾಗಿರು. ಆಫೀಸಿಂದ ಈಗ ಬರ್ತಿದ್ದೀರಾ? ಹೌದು ಮೇಡಮ್. ಸಾರ್ ಆಫೀಸಿಂದ ಈಗಷ್ಟೇ ಬಂದ್ರು. ನಂಗೋಸ್ಕರ ಏನ್ ತಂದ್ರಿ? ಏನ್ ತರ್ಬೇಕು? ದಿನ ಹೇಳ್ಬೇಕಾ ನಿಮ್ಗೆ? ಅಂದ್ರೆ ಮೀಟಿಂಗ್ ಗಡ್ಬಿಡಿಲಿ ಸಾರು ನಿಮ್ಗೆ ಮಲ್ಲಿಗೆ ಹೂ ತರೋದನ್ನ ಮರ್ತು ಬಿಟ್ರು ಮೇಡಮ್. ನಿಮ್ಗೆ ಎಷ್ಟು ಕೆಲ್ಸ ಇದ್ರು ನನ್ನ ನೆನ್ಪಿಟ್ಕೋಬೇಕಲ್ವಾ ರೀ? ಬನ್ನಿ ಊಟ ಮಾಡೋಣ. ಬೇಡ, ನಾನು ಹೊರಗಡೆ ಊಟ ಮಾಡ್ಕೊಂಡ್ ಬಂದೆ, ನೀವು ತಿನ್ನಿ. ಏನ್ರಿ? ದಿನ ಹೊರಗಡೆನೆ ತಿನ್ಕೊಂಡ್ ಬರ್ತೀರಾ? ನನ್ ಜೊತೆ ಸೇರಿ ಯಾವಾಗ ತಿಂತೀರಾ? ಕಣ್ಣು ಹೊಡೆದಿದ್ ಯಾಕೆ? ಕಣ್ಣು ಹೊಡೆದ್ನಾ? ಏನು ಓವರ್ ಆಕ್ಟಿಂಗ್ ಮಾಡ್ತಿದ್ಯಾ? ಮತ್ತೆ ನನ್ ಜೊತೆ ಸ್ವಲ್ಪ ತಿನ್ನಲ್ವಾ? ಅವಳು ಅಷ್ಟು ಪ್ರೀತಿಯಿಂದ ಕೇಳ್ತಿದ್ದಾಳೆ, ಅವಳಿಗೋಸ್ಕರನಾದ್ರೂ ತಿನ್ನು. ಹೌದು ಜೈ, ನಾವು ಕೂಡ ಇನ್ನು ಊಟ ಮಾಡಿಲ್ಲ. ಎಲ್ರೂ ಒಟ್ಟಿಗೆ ಮಾಡೋಣ ಬಿಡು. ಫಾತಿಮಾ ನಮಗೋಸ್ಕರ ಸ್ಪೆಷಲ್ ಆಗಿ ಬಿರಿಯಾನಿ ಮಾಡಿ ತಂದು ಕೊಟ್ಟಿದ್ದಾಳೆ. ತಿಂದಿದ್ರೆ ಅವಳಿಗೆ ಫೀಲ್ ಆಗಲ್ವಾ? ಫಾತಿಮಾ ಅಲ್ದಿದ್ರು ನಿತ್ಯ ಜೊತೆ ನೀನ್ ಊಟ ಮಾಡದಿದ್ರೆ ಅವಳಿಗೆ ಫೀಲ್ ಆಗಲ್ವಾ? ಸ್ವಲ್ಪ ತಿನ್ನಪ್ಪ. ಬನ್ನಿ ಬನ್ನಿ. ನಿತ್ಯ 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 ಏನ್ ಮಾಡ್ತಿದ್ಯಾ? ಹೊರಗ್ ಬಾ ನಿತ್ಯ. ನಿತ್ಯ ನಿತ್ಯ, ನಾನು ಏನು ಮಾಡಲ್ಲ, ಹೊರಗ್ ಬಾ ನಿತ್ಯ. ನಿತ್ಯ 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 ಒಳಗೇನ್ ಮಾಡ್ತಿದ್ಯಾ? ನಿತ್ಯ ನಿತ್ಯ ನಿತ್ಯ
ಕಾಪಾಡು ದೇವ್ರೆ. ನೈಟ್ ಎಲ್ಲ ನಿತ್ಯ ಮಾಡಿರೋ ಸ್ನಾನಕ್ಕೆ ಟ್ಯಾಂಕ್ ಅಲ್ಲಿ ನೀರೆಲ್ಲ ಖಾಲಿ ಆಗಿರ್ಬೇಕು. ಏನ್ ಸರ್, ಇಲ್ಲಿ ತನಕ ಯಾವತ್ತೂ ಇಲ್ದೇ ಇರೋ ನೀರ್ ಸಮಸ್ಯೆ ಅಲ್ಲ, ಇವತ್ತು ಹೇಗಾಯ್ತು? ಏನಾಯ್ತು? ಮನೇಲಿ ವಾಟರ್ ಬರ್ತಾ ಇಲ್ಲ ಅದ್ಗೆ. ನಮ್ಮನೆಗ್ ಹಾಲು ನೀರು ಸರಿಯಾಗಿ ಬರುತ್ತೋ ಇಲ್ವೋ, ನೀವು ಮಾತ್ರ ಕರೆಕ್ಟ್ ಟೈಮಿಗೆ ಬರ್ತೀರಾ. ನಿತ್ಯ ನೋಡಕ್ ಬರ್ಲಿಲ್ಲ ನಾನು. ಇಲ್ಲಿ ಒಂದು ಸಣ್ಣ ಕೆಲ್ಸ ಇದ್ದು ಬಂದಿದ್ದೆ. ಹೇಗೂ ಬಂದಿದ್ನಲ್ಲ ಅಂತ ಒಂದ್ಸಲ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಪರವಾಗಿಲ್ಲಮ್ಮ, ಅವಳು ಏನೇನೋ ಮಾತಾಡ್ತಾಳೆ. ನೀವು ದಿನ ನಮ್ಮ ಮನೆಗ್ ಬಂದ್ರೆ ನಮ್ಗೇನು ಅಭ್ಯಂತರ ಇಲ್ಲ. ಅವರು ಬರೋದು ಬಿಡೋದು ಆಮೇಲೆ, ಮೊದ್ಲು ವಾಟರ್ ವಿಷಯ ನೋಡಿ. ನಿನ್ನೆ ರಾತ್ರಿ ಜೈ ಮತ್ತೆ ಇವಳು ಸೇರಿದ್ರ ಇಲ್ವಾ? ನಾನು ಸರ್ ರಾತ್ರಿ ಸೇರದ್ವೋ ಇಲ್ವೋ ಅಂತ ಚೆಕ್ ಮಾಡಕ್ ಬಂದಿದ್ದಾರೆ. ಏನ್ ನಡೀತಾ ಇದೆ ಈ ಮನೇಲಿ? ಮೊನ್ನೆ ಕರೆಂಟ್ ಹೋಯ್ತು, ಇವತ್ ವಾಟರ್ ಬರ್ತಿಲ್ಲ. ಏನಾಗ್ತಿದೆ ಇಲ್ಲಿ? ನಾಣಿ, ಸರ್. ಟ್ಯಾಂಕ್ ಅಲ್ಲಿ ನೀರ್ ಖಾಲಿ ಆಗಿರ್ಬೇಕು. ಹೋಗಿ ಮೋಟರ್ ಆನ್ ಮಾಡು. ಸರಿ ಸರ್. ಟ್ಯಾಂಕ್ ಯಾಕೆ ಖಾಲಿ ಆಗುತ್ತೆ ಜೈ? ನೈಟ್ ನಾನು ಸ್ನಾನ ಮಾಡಿದೆ ಡ್ಯಾಡ್. ಏನು, ಒಂದ್ ಟ್ಯಾಂಕ್ ಪೂರ್ತಿ ಸ್ನಾನನಾ? ಅಂದ್ರೆ ಬಾಡಿ ಎಲ್ಲ ಒಂದ್ ಸ್ವಲ್ಪ ಹೀಟ್ ಅನಿಸ್ತಿತ್ತು, ಅದಕ್ಕೆ ನೈಟ್ ಎಲ್ಲ ಶವರ್ ಕೆಳಗೆ ಕೂತಿದ್ದೆ ಮಗ. ನೈಟ್ ಎಲ್ಲ ಜೈ ಶವರ್ ಕೆಳಗಿದ್ರೆ ಗಂಗಾ ಏನ್ ಮಾಡ್ತಿದ್ಲು? ಆದ್ರೂ ಆ ಟ್ಯಾಬ್ಲೆಟ್ ತಗೊಂಡಿದ್ದು ಗಂಗಾ ಅಲ್ವಾ? ಜೈಗೆ ಯಾಕೆ ಹೀಟ್ ಆಗತ್ತೆ? ಬೇಕಾದ್ರೆ ಬಾತ್ ಟಬ್ಬಲ್ ಕೂತ್ಕೋಬೇಕಾಗಿತ್ತು, ಶವರ್ ಸ್ನಾನ ಏನೋ. ರಾತ್ರಿ ಎಲ್ಲ ಶವರ್ ಕೆಳಗ್ ಕೂತಿದ್ರೆ ಆರೋಗ್ಯ ಏನಾಗತ್ತಪ್ಪ? ನೆಗಡಿ ಆಗಲ್ವಾ? ನೀನ್ ಶವರ್ ಕೆಳಗ್ ಕೂತಿದ್ರೆ ನಿತ್ಯ ಸೀಂತಿದ್ದಾಳಲ್ಲ ಜೈ? ನಾವಿಬ್ರು ಗಂಡ ಹೆಂಡತಿ ಅಲ್ವಾ ಆಂಟಿ? ನನಗ್ ನೆಗಡಿ ಆದ್ರೆ ಅವಳಗ್ ಸೀನ್ ಬರುತ್ತೆ. ಓ, ಮತ್ ನನ್ಗೆ ಯಾವಾಗ ನೆಗಡಿ ಆದ್ರೂ ನನ್ಗೆ ಸೀನ್ ಬರೋದು ಹೊರತು ನೀನ್ ಅತ್ತೆ ಸೀನವಲ್ಲ ಜೈ. ಇವ್ರೊಬ್ರ ಮಧ್ಯದಲ್ಲಿ ಅದ್ ನಮ್ಮ ಅಂಡರ್ಸ್ಟ್ಯಾಂಡಿಂಗ್ ಮಾವ. ಟ್ಯಾಬ್ಲೆಟ್ ಪವರ್ ಇಂದ ತಪ್ಪಿಸ್ಕೊಳ್ಳೋದಕ್ಕೆ ಖಂಡಿತ ಗಂಗಾನೇ ಸ್ನಾನ ಮಾಡಿದಾಳೆ. ಬೇಕು ಅಂತ ಜೈ ಕವರ್ ಮಾಡ್ತಿದ್ದಾನೆ. ಓಕೆ ಜೈ, ನಾನು ಹೊರಡ್ತೀನಿ. ಓಕೆ, ಬರ್ತೀನಜ್ಜಿ. ಬಾಯ್ ನಿತ್ಯ. ಹಾ, ವಾಟರ್ ಬರ್ತಿರೋ ಹಾಗಿದೆ. ಹೋಗಿ ಎಲ್ರೂ ಫ್ರೆಶ್ ಆಗಿ. ಸರ್, ನಾನು ಹೊರಗಡೆ ವೇಟ್ ಮಾಡ್ತೀನಿ, ನೀವು ರೆಡಿಯಾಗಿ ಬನ್ನಿ. ಮೊನ್ನೆ ಹಾಗೆ ಸಾಂಬ್ರಾಣಿ ಹೊಗೆ ಹಾಕೋಮ್ಮ, ನೆಗಡಿ ಕಮ್ಮಿ ಆಗುತ್ತೆ. ಯಾರು ಬಂದಿದ್ದು ಮಾಮ್? ಗಂಗಾ ಬೇಬಿ. ಏನಾಯ್ತು ಮಾಮ್? ಅವಳು ಮನೆಗ್ ಬಂದು ಇನ್ನೊಂದು ಚಾಲೆಂಜ್ ಮಾಡಿ ಹೋಗಿದ್ದಾಳೆ. ಏನಂತ? ನಿನ್ ಪ್ಲೇಸ್ನ ನೀನ್ ಈಗ್ಲೇ ತಗೊಳ್ದೇ ಇದ್ರೆ ಅದು ಯಾವತ್ತೂ ನಿಂಗ್ ಸಿಗಲ್ವಂತೆ. ತಗೊಳ್ದೇ ಇರೋ ಹಾಗೆ ಮಾಡ್ತಾಳಂತೆ. ಅಂದ್ರೆ ನನ್ ಪ್ಲೇಸ್ನ ಅವಳೇ ಆಕ್ಯುಪೈ ಮಾಡ್ತಾಳ ಮಾಮ್?
ಜೈನ ಸ್ವಂತ ಮಾಡ್ಕೋತಾಳ? ಆಲ್ಮೋಸ್ಟ್ ಆ ಸ್ಟೈಲಲ್ಲೇ ಹೇಳಿದಾಳೆ. ಒಂದ್ಸಲ ಫಿಸಿಕಲ್ ಆಗಿ ಜೈನ ಸೇರಿದ್ರೆ ಜೈ ಅವಳಿಗೆ ಸ್ವಂತ ಆದಾಗಂತೆ. ನಾವ್ ಅವಳಿಗೆ ಕೊಟ್ಟಿದ್ದೇನನ್ನು ವಾಪಸ್ ಕೊಡಲ್ವಂತೆ. ಈಗ್ಲೇ ಯೋಚನೆ ಮಾಡಿ ಅಂತ ಹೇಳಿ ಹೋಗಿದ್ದಾಳೆ. ಯಾಕೆ ಹೋಗಕ್ ಬಿಟ್ಟೆ ಮಾಮ್? ಇಲ್ಲೇ ಶೂಟ್ ಮಾಡಿ ಬಿಸಾಡ್ಬೇಕಿತ್ತು. ನಾವ್ಯಾಕೆ ಅವಳನ್ನ ಸಾಯಿಸ್ಬೇಕು ಹೇಳು? ಅವಳು ಹೇಳ್ದ ಹಾಗೆ ಆ ಮನೆ, ಆ ಫ್ಯಾಮಿಲಿ, ಜೈ ಅವಳಿಗೆ ಸ್ವಂತ ಆದ್ರೂ ಅನ್ಕೋ. ಅದೆಷ್ಟ್ ದಿನ? 3 ದಿನಕ್ಕೆ ಅಲ್ವಾ? ಜೈನ ಸೇರಿದ ಮರುಕ್ಷಣ ಅವಳನ್ನ ಶಾಪ ಬೇಟೆ ಆಡತ್ತೆ. ಸ್ವರ್ಗ ಸುಖ ಸಿಕ್ಕಿದೆ ಅಂತ ಆನಂದ ಪಡೋ ಅಷ್ಟ್ರಲ್ಲಿ ಅವಳಿಗೋಸ್ಕರ ನರ್ಕದ ಬಾಗ್ಲು ತೆಗ್ದಿರತ್ತೆ. ಅವಳು ಮತ್ತೆ ನಮ್ ಮುಂದೆ ಬರಲ್ಲ. ಮೃತ್ಯು ಅವಳ ಎದುರಿಗೆ ಬಂದು ಅವಳನ್ನ ಕರ್ಕೊಂಡು ಹೋಗುತ್ತೆ. ಅವಳು ನಮಗ್ ಎದುರು ತಿರ್ಗೋದು ಆರೋ ಮೊದ್ಲು ದೀಪ ಜೋರಾಗಿ ಉರಿದ ಹಾಗೆ ಅನ್ಕೋ. ಸಾವ್ ಹತ್ರ ಬಂದಾಗ್ಲೇ ಈ ತರ ಯೋಚನೆ ಎಲ್ಲ ಬರೋದು. ಗುಡ್ ಥಾಟ್ ಸರ್. ಇಲ್ಲಿ ನೋಡಪ್ಪ, ಈ ದುಡ್ಡು ತಗೊಂಡು ಬೇಗ ಹೋಗಿ ಸರಿ ಹೇಳಿರೋ ತಾಜ್ ಮಹಲ್ ತಗೊಂಡ್ ಬಾ. ಹಲೋ, ಎಲ್ಲಿದೆ ನಿತ್ಯ? ಮನೇಲಿದ್ದೀನಿ ರೀ. ಯಾಕೆ? ಸ್ವಲ್ಪ ಹೊತ್ತಿಗೆ ನಾನು ಮನೆಗೆ ಬರ್ತೀನಿ. ನಿನಗೊಂದು ಗಿಫ್ಟ್ ಜೊತೆಗೆ ಒಂದು ಸರ್ಪ್ರೈಸ್ ಕೂಡ ಕೊಡ್ತೀನಿ. ಏನ್ರಿ ಅದು? ಈಗಲ್ಲ, ಬಂದ ಮೇಲೆ ಹೇಳ್ತೀನಿ. ವೈಟ್ ಅಂಡ್ ಸಿ. ಸರಿ ರೀ, ನಿಮ್ಗೋಸ್ಕರನೇ ಕಾಯ್ತಾ ಇರ್ತೀನಿ. ಬಾಯ್ ಬಾಯ್. ನಾಣಿ ಸರ್, ತಾಜ್ ಮಹಲ್ ನೋಡಿದ್ಮೇಲಾದ್ರೂ ನಿಮ್ ಮೇಡಮ್ಗೆ ಮನ್ಸು ಬದಲಾಗಿ ನನ್ ಮೇಲೆ ಪ್ರೀತಿ ಹುಟ್ಟುತ್ತಾ ನೋಡ್ಬೇಕು ನಣಿ. ಇದೇನ್ ಸರ್, ಮೇಡಮ್ಗೆ ನಿಮ್ ಮೇಲೆ ಮೊದ್ಲಿಂದಲೂ ಪ್ರೀತಿ ಇದೆ. ಪ್ರೀತಿ ಇರೋದ್ ಬೇರೆ, ಅದನ್ನ ಎಕ್ಸ್ಪ್ರೆಸ್ ಮಾಡೋದ್ ಬೇರೆ ನಾಣಿ. ಈಗೀಗ ನೀವು ಲವ್ ಮಾಡ್ತಿರ್ಬಹುದು, ಆದ್ರೆ ನೀವು ಸ್ಟಾರ್ಟ್ ಮಾಡಿದ್ದೆ ಮೇಡಮ್ ಇಂದ ಅಲ್ವಾ ಸರ್? ಅದೇ ನನ್ ನೋವು. ಅವಳೇ ಶುರು ಮಾಡಿ ಈಗ ಅವಳೇ ಮೌನವಾಗಿದ್ದಾಳೆ. ಆ ಮೂಕ ಭಾಷೆ ನನಗೆ ಅರ್ಥನೇ ಆಗ್ತಿಲ್ಲ ನಾಣಿ. ನಿನ್ ಮೀನಾಕ್ಷಿನೂ ಹೀಗೇನಾ ನಾಣಿ? ಈ ಹೆಣ್ಮಕ್ಳೆಲ್ಲ ಹಾಗೆ ಸರ್, ಯಾವಾಗ ಹೇಗಿರ್ತಾರೋ ಅವ್ರಿಗೆ ಗೊತ್ತಿರಲ್ಲ. ಎಷ್ಟೇ ಖರ್ಚಾದ್ರೂ ಪರವಾಗಿಲ್ಲ ನಾಣಿ, ಅವ್ರ ಮನ್ಸಲ್ಲಿ ಏನಿದೆ ಅಂತ ತಿಳ್ಕೊಳ್ಳೋ ಒಂದ್ ಸಾಫ್ಟ್ವೇರ್ ಕಂಡುಹಿಡಿಬೇಕು ನಾಣಿ. ಸಮುದ್ರದ ಆಳ ಬೇಕಾದ್ರೂ ತಿಳ್ಕೋಬಹುದು ಸರ್, ಆದ್ರೆ ಈ ಹೆಣ್ಮಕ್ಳು ಮನ್ಸು ಮಾತ್ರ ತಿಳ್ಕೊಳಕ್ಕಾಗಲ್ಲ. ಅದು ಯಾವ ಸಾಫ್ಟ್ವೇರ್ಗೂ ಅರ್ಥ ಆಗಲ್ಲ. ಬಹುಶಃ ಅವ್ರನ್ನ ಸೃಷ್ಟಿ ಮಾಡಿರೋ ಬ್ರಹ್ಮಂಗೂ ಕೂಡ ಹೆಣ್ಮಕ್ಳು ಅರ್ಥ ಆಗಲ್ಲ ಸರ್. ಹುಷಾರು ಸರ್. ಎಷ್ಟು? ಒಂದ್ 500 ಇರಬಹುದು. ಈ 500ಕ್ಕೆ ತಾಜ್ ಮಹಲ್ ಸಿಕ್ಕಿದೆ, ಮತ್ತೆ ಆ ಪ್ರೀತಿ ನನಗೆ ಯಾವಾಗ ಸಿಗುತ್ತೋ? ಸಿನಿಮಾ ಹೇಗಿತ್ತು ಮೇಡಮ್? ಸೂಪರ್ ಹಿಟ್ ಅಲ್ವಾ? ಏನ್ ಅಷ್ಟಕ್ಕೂ ಏನ್ ಮಾಡ್ತಾ ಇದೀಯ ನೀನು? ನಿಮಗಿನ್ನೂ ಅರ್ಥ ಆಗ್ಲಿಲ್ವಾ? ಆಗ್ಲೇ ನನ್ನ ಉದ್ದೇಶ ಏನು, ನನ್ ಗೋಲ್ ಏನು ಅಂತ ಕೇಳಿದ್ರಲ್ವಾ? ಜೈ ಸರ್ನ ಸ್ವಂತ ಮಾಡ್ಕೊಳ್ಳೋದು, ಈ ಮನೆಗೆ ಸೊಸೆ ಆಗೋದು, ಈ ಆಸ್ತಿಗೆ ಓನರ್ ಆಗೋದು ಅಲ್ಲ ಮೇಡಮ್ ನನ್ ಗೋಲು. ನಿಮ್ಮನ್ನ ಸರ್ಗೆ ಶತ್ರು ಮಾಡೋದೇ ನನ್ ಗೋಲ್. ಆಗ್ಲೇ ಸರ್ ನನಗ್ ಬೈದಿರೋ ಪ್ರತಿ ಬೈಗುಳ ನನಗಲ್ಲ, ನಿಮಗೆ. ಸರ್ ಕೈ ಎತ್ತಿದ್ದು ಕೂಡ ನನ್ ಮೇಲಲ್ಲ, ನಿಮ್ ಮೇಲೆ. ಕೊನೆಗೆ ಐ ಹೇಟ್ ಯು ಅಂದ್ರಲ್ಲ, ಅದು ಕೂಡ ನಿಮಗೆ. ಸರ್ ನಿಮ್ಮನ್ನ ದ್ವೇಷಿಸೋ ಹಾಗೆ ಮಾಡೋದೇ ನನ್ನ ಉದ್ದೇಶ. ಇಲ್ಲಿ
ತನಕ ಸರ್ ನಾನ್ ನಿಮಗೆ ಹತ್ರ ಮಾಡಿದ್ದೆ. ಇನ್ ಮುಂದೆ ದೂರ ದೂರ ಮಾಡ್ತೀನಿ. ನೀವಂದ್ರೆ ಓಡೋ ಹಾಗೆ ಮಾಡ್ತೀನಿ. ನಿಮ್ ಮುಖ ಕೂಡ ನೋಡ್ದಿದ್ದ ಹಾಗೆ ಮಾಡ್ತೀನಿ. ಶಾಶ್ವತವಾಗಿ ನಿಮ್ಮಿಬ್ರನ್ನ ದೂರ ಮಾಡ್ತೀನಿ. ಏಯ್, ಕೊಂದು ಹಾಕ್ತೀನಿ ನಿನ್ನ. ನಾನೇ ಸಾಯಿಸ್ತೀನಿ. ಸರ್ಗೆ ನಿಮ್ ಮೇಲಿರೋ ಪ್ರೀತಿನ ಅದು ನಿನ್ ಕೈಯಲ್ಲಿ ಆಗಲ್ವೇ? ಸ್ಯಾಂಪಲ್ ನೋಡಿದ್ಮೇಲೂ ಕೂಡ ಸವಾಲ್ ಹಾಕ್ತಿರಲ್ಲ ಮೇಡಮ್. ಜೈಗೆ ನಾನಂದ್ರೆ ಹುಚ್ಚು, ನನಗೋಸ್ಕರ ಪ್ರಾಣನಾದ್ರೂ ಕೊಡ್ತಾನೆ. ಗೊತ್ತು ಮೇಡಮ್, ಸರ್ನ ಆ ರೇಂಜಿಗೆ ತಗೊಂಡು ಹೋಗಿದ್ದೆ ನಾನು. ಸರ್ ಜೊತೆ ನೀವು ಎಂಗೇಜ್ಮೆಂಟ್ ಮಾಡ್ಕೊಂಡ್ರಿ. ನಾನು ಡೈರೆಕ್ಟ್ ಆಗಿ ತಾಳಿ ಕಟ್ಟಿಸ್ಕೊಂಡೆ. ಈಗ ಸರ್ಗೂ ನಿಮಗೂ ಡಿವೋರ್ಸ್ ಕೊಡಿಸ್ತೀನಿ. ಬಿ ರೆಡಿ. ಏಯ್ ಏಯ್, ಅವಳೀಗ ಒಂದ್ ಮೂವ್ ಮಾಡಿದ್ದಾಳೆ. ನಾವು ನಮ್ ಕಡೆಯಿಂದ ಒಂದ್ ಮೂವ್ ಮಾಡೋಣ. ಅವಳು ಆಡೋ ಆಟಕ್ಕೆ ನಾವೊಂದು ಆಟ ಆಡಿ ಅವಳಿಗೆ ಚೆಕ್ ಕೊಡೋಣ. ಮಾಮ್, ನನ್ಗೆ ಹಾಗೆ ಗೇಮ್ಸ್ ಆಡೋಕೆ ಬರಲ್ಲ ಮಾಮ್. ಜೈ ನನ್ನ ಹೇಟ್ ಮಾಡಿದ್ರೆ ನಾನು ತಡ್ಕೊಳಲ್ಲ. ಅದಕ್ಕೆ ಅವಳನ್ನ ಈಗ್ಲೇ ಫಿನಿಶ್ ಮಾಡ್ಬೇಕು. ಅವಳನ್ನ ಫಿನಿಶ್ ಮಾಡಿದ್ರೆ ಅವಳ ಪ್ಲೇಸನ್ನ ರೀಪ್ಲೇಸ್ ಮಾಡೋ ಬೇರೆ ಬಲಿಪಶು ಸಿಗಲ್ಲ ನಿತ್ಯ ನಮ್ಗೆ. ಅವಳ ಜೊತೆ ಆಡ್ತಾನೆ ಎಂಡ್ ಮಾಡ್ಬೇಕೆ ಹೊರತು ಅರ್ಜೆಂಟ್ ಮಾಡಿದ್ರೆ ಜೈ ನಿನ್ಗೆ ಯಾವತ್ತೂ ಸಿಗಲ್ಲ. ಥಿಂಕ್ ಮಾಡು. ಅವಳನ್ನ ಬೀಟ್ ಮಾಡೋ ಹಾಗೆ ಪ್ಲಾನ್ ಮಾಡು. ಏಟಿಗೆ ಏಟ್ ಕೊಡು. ಅವಳಿಗೆ ಐ ಹೇಟ್ ಯು ಹೇಳಿರೋ ಜೈಯಿಂದನೇ ಐ ಲವ್ ಯು ಅಂತ ಹೇಳಿಸು. ತಲೆ ತಿರ್ಗೋ ಹಾಗೆ ಬುದ್ಧಿ ಕಲ್ಸು. ದಿಸ್ ಇಸ್ ದ ರೈಟ್ ವೇ ನಿತ್ಯ. ಥಿಂಕ್. ರಂಗೋಲಿನಾ? ಇವತ್ತು ಶುಕ್ರವಾರ ಅಲ್ವಾ ಅಜ್ಜಿ? ಅದಕ್ಕೆ ಅಮ್ಮ ಮನೆ ಮುಂದೆ ರಂಗೋಲಿ ಹಾಕ್ತಿದ್ದೆ. ಇಲ್ಲೋಡಿ, ಸೊಂಟ ಹಿಡ್ಕೋತು. ಅದ್ ಸಾಲ್ದು ಅಂತ ಈ ಕನ್ನಡಕ ಬೇರೆ ನನ್ ಕಣ್ಣಿಗೆ. ಅಭ್ಯಾಸ ಇಲ್ದೇ ಇರೋ ಕೆಲಸ ಮಾಡಿದ್ರೆ ಹೀಗೆ ಆಗತ್ತದ್ಗೆ. ಅದೇ ನಾನು ಹೇಳ್ದೆ ಕಣಮ್ಮ. ಅಮ್ಮ. ನಿನ್ಗೆ ಯಾಕೆ ಹಾಕ್ಬೇಕು? ಮನೆ ಸೊಸೆ ಹಾಕ್ತಾಳೆ ಅಂದ್ರೆ ಕೇಳಿದ್ಲಾ? ಕಲ್ಪನಾ ರಂಗೋಲಿ ಹಾಕ್ತಾಳೆ, ನೀನ್ ಹೋಗಿ ರೆಸ್ಟ್ ತಗೋ ಚಂದ್ರಿಕಾ. ಮನೆ ಸೊಸೆ ಅಂದ್ರೆ ಅದ್ಕೆ ಅಲ್ಲ ಅಣ್ಣ, ಹೊಸ ಸೊಸೆ ನಿತ್ಯ. ನಿತ್ಯ ಸಿಟಿಲ್ ಬೆಳ್ದಿರೋ ಹುಡುಗಿ, ಅವಳಿಗೆ ರಂಗೋಲಿ ಹಾಕೋಕ್ ಎಲ್ ಬರುತ್ತೆ? ಕಲ್ಪನಾ, ನೀನ್ ಹೋಗಿ ರಂಗೋಲಿ ಹಾಕಮ್ಮ. ಸರಿ ಅಜ್ಜಿ. ಇರಿ ಅತ್ತೆ. ಅಜ್ಜಿ, ನಂಗೆ ರಂಗೋಲಿ ಗೊತ್ತು. ಹಿಂದೊಂದ್ಸಲ ಹಾಕಿದ್ದೆ, ಮರ್ತ್ಬಿಟ್ರಾ? ಯಾಕೆ ನೆನ್ಪಿಲ್ಲಮ್ಮ? ಎಷ್ಟು ಚೆನ್ನಾಗಿ ಹಾಕಿದ್ದೆ. ಹೌದೌದು, ಅವತ್ತು ಎಲ್ರು ಆಶ್ಚರ್ಯ ಪಟ್ರು. ಇವತ್ ಕೂಡ ಆಶ್ಚರ್ಯ ಪಡ್ತೀರಾ, ನೋಡ್ತಾ ಇರಿ. ಇರಮ್ಮ, ಸ್ನಾನ ಆಯ್ತಾ? ಇನ್ನೂ ಇಲ್ಲ ಅತ್ತೆ. ಶುಕ್ರವಾರ ಅಲ್ವೇನಮ್ಮ, ಸ್ನಾನ ಮಾಡಾದ್ಮೇಲೆ ರಂಗೋಲಿ ಹಾಕ್ಬೇಕು. ಓ ಸರಿ ಅತ್ತೆ, 5 ನಿಮಿಷಕ್ಕೆ ಬರ್ತೀನಿ. ಇರಿ, ಮೊದ್ಲು ನಾನು ಹೋಗ್ಬೇಕು. ಅಷ್ಟು ಅರ್ಜೆಂಟ್ ಏನ್ ನಿನಗೆ? ನಾನು ಆಫೀಸಿಗೆ ಹೋಗ್ಬೇಕು. ನಾನು ರಂಗೋಲಿ ಹಾಕ್ಬೇಕು. ಏನು ರಂಗೋಲಿ? ಇವತ್ತು ಶುಕ್ರವಾರ ಅಲ್ವಾ ಅಂತ ಮನೆ ಮುಂದೆ ರಂಗೋಲಿ ಹಾಕ್ಬೇಕು ಅಂತ ದೊಡ್ಡವ್ರು ಹೇಳಿದ್ದಾರೆ. ನಿನಗ್ ಮನ್ಸು ಒಡೆಯೋದ್ ಮಾತ್ರ ಗೊತ್ತು ಅನ್ಕೊಂಡೆ, ರಂಗೋಲಿ ಬಿಡೋದು ಗೊತ್ತಾ? ಕೈ ಜಾರಿ ಅದು ಒಡ್ದೋಯ್ತು. ಅದೇ ಕೈಯಿಂದ ರಂಗೋಲಿ ಪುಡಿ ಜಾರಿದ್ರೆ ರಂಗೋಲಿ ಆಗತ್ತೆ ಅಷ್ಟೇ. ಸ್ವಲ್ಪನೂ ಪಶ್ಚಾತ್ತಾಪ ಇಲ್ವಾ ನಿನ್ಗೆ? ಅಷ್ಟು ಟೈಮ್ ಇಲ್ಲ. ಬೇಗ ಬಾ, ಮತ್ತೆ ಟೈಮ್ ಖಾಲಿ ಮಾಡ್ಬೇಡ.
ಮಾಯಗಂಗೆ ಮಾಯಗಂಗೆ ಮೌನಿಯಾದಳೆ ಭಾಷೆ ಕೂಡ ಖಾಲಿ ಖಾಲಿ ಹೀಗೆ ಆದಾಗಲೇ ನಾನೇ ಗಂಗೆ ನನ್ನ ಒಳಗೆ ಗಂಗೆ ಅನ್ನೋ ಬೇಡವೋ ಟೆಂಪ್ಟ್ ಆಗ್ಬೇಡ. ಅವಳು ಮಿರರಲ್ಲಿರೋ ಪ್ರತಿಬಿಂಬದ ಹಾಗೆ ಟಚ್ ಮಾಡಕ್ಕಾಗಲ್ಲ, ಮರ್ಯಾದೆ ಹೋಗುತ್ತೆ. ಆಗಿರೋ ಯೋಗ ಏನ್ ಮಾಡಿದ್ಯಾ? ನಿನ್ನೆ ಟ್ಯಾಂಕ್ ನೀರ್ ಖಾಲಿ ಮಾಡ್ದೆ, ಇವತ್ತು ನನ್ನೇ ಖಾಲಿ ಮಾಡೋದಕ್ ನೋಡ್ತಿದ್ಯಾ? ಏನು ಏನಿಲ್ಲ. ಏನೋ ಅಂದ್ರಿ ಹೇಳಿ. ಅಮ್ಮ ನಿತ್ಯ ಸ್ನಾನ ಆಯ್ತಾ? ಚಿಕ್ಕಮ್ಮ ಬರ್ತಿದ್ದೀನಿ. ಹೋಗಮ್ಮ ಹೋಗು, ಕರಿತಿದ್ದಾರೆ. ಆಗ್ಲೇ ಏನಂದ್ರು ಹೇಳ್ಬಿಡಿ. ನೀನ್ ಮತ್ತೆ ಸ್ನಾನ ಮಾಡೋದ್ ಬೇಕಾ? ಏನ್ರಿ ನೀವು ಅರ್ಥ ಇಲ್ದಿರೋ ಮಾತಾಡ್ತೀರಾ? ನೀನ್ ಅರ್ಥ ಮಾಡ್ಕೊಳ್ಳೋಳಾಗಿದ್ರೆ ನನಗೆ ಯಾಕೆ ಇಷ್ಟು ಕಷ್ಟ ಬರ್ತಿತ್ತು? ಗಂಡ್ಸು ಅಂದ್ಮೇಲೆ ಮಾತಿನ ಮೇಲೆ ನಿಲ್ಬೇಕು. ಆಲ್ರೆಡಿ ಮೂಲೆಯಲ್ಲಿ ನಿಂತಿದ್ದೀನಿ, ನೀನ್ ಹೊರಡಮ್ಮ, ನಿನ್ ಕೈ ಮುಗಿತೀನಿ. ನಿತ್ಯ ಬೇಗ ಬಾರಮ್ಮ. ಅಲ್ಲೋಡು, ಮತ್ತೆ ಕರಿತಿದ್ದಾರೆ, ಹೋಗು. ಹಾ ಚಿಕ್ಕಮ್ಮ ಬರ್ತಿದ್ದೀನಿ. ಮತ್ತೆ ಈ ನಗು ಬೇರೆ. ಹೆಂಗಸರು ಮರ್ಡರ್ ಮಾಡ್ಬೇಕಂದ್ರೆ ಚಾಕುನೋ ಗನ್ನೋ ಅಗತ್ಯ ಇಲ್ಲ, ಅವ್ರ ನಗು ಸಾಕು. ಅದರಲ್ಲೇ ಬಿದ್ದು ಗಂಡಸರೆಲ್ಲ ಸರ್ವನಾಶ ಆಗ್ತಾರೆ. ಅಬ್ಬ ಸತ್ನಪ್ಪ ದೇವ. ಅಮ್ಮ ಅಯ್ಯಯ್ಯೋ ಏನಾಯ್ತು 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 ಅಣ್ಣ? ಅಯ್ಯಯ್ಯೋ ಜಾಗ ಬಿಡಿ. ಅಯ್ಯೋ ಏನಾಯ್ತ್ರಿ? ಅಮ್ಮ ಅಯ್ಯೋ ಏನಂದ್ರೆ ಏನಾಯ್ತ್ರಿ? ಅವ್ರನ್ನ ಅಯ್ಯೋ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿ. ಭವ ನಡೀರಿ. ಬೇಗ ಬನ್ನಿ ಅಣ್ಣ, ಕರ್ಕೊಂಡು ಹೋಗೋಣ ಅಣ್ಣ. ಅಯ್ಯೋ ಸ್ವಲ್ಪ ಆಗಿದ್ರೆ ನನ್ ತಲೆ ಮೇಲೆ ಬೀಳ್ತಿತ್ತು.